ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ ಅಮೃತ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಎಲ್ಲರೂ ಚಪ್ಪಾಳೆ ಸರ್ ಈ ಕಡೆ ನೋಡಿ. ಎಂಪಿ ಹುಲಿಗೇಶ್ ಕುರುಗೋಡ್ ಗೀತ ರಚನೆಕಾರರು, ಚಲನಚಿತ್ರ ಸಹ ಕಲಾವಿದರು ಇವರಿಂದ ಶ್ರೀ ವಿರ್ಬಣ್ಣವರ್ ಅವರಿಗೆ ಸನ್ಮಾನ. ಶರಣಸಭಾ ಪ್ರಾಚಾರ್ಯರು ಹಾಗೂ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸರ್ ಬರ್ಸಿ ಹಿಂದಕ್ಕೆ ಬರ್ಸಿ. ಸನ್ಮಾನವನ್ನು ಮಾಡಿದ ಹಾಗೂ ಸನ್ಮಾನ ಜೋಶಿ ಸರ್ ಜೋಶಿ ದಶಕದಿಂದಲೂ ಗಟ್ಟಿ ಕತೆ ಕವನ ನಾಟಕಗಳು 80 ಗಂಟಿದೆ. ಅದೇ ಟೈಮ್ನಲ್ಲಿ ಸುಮಾರು 87ನೇ ಒಂದು ಮಾಟಗಾರ ಭೂಮಿನಿ ಅಂತ ಒಂದು ಜನಪದ ಕಾದಂಬರಿ ಬಂದಿದೆ. ಬರೆದ ದಿವಸಕ್ಕೆ ಹಾಗೆ ಇಟ್ಟೆ ನಾನು. ಬಟ್ ನಮ್ಗೆ ಹೇಳ್ತೀವಿ ಎಲ್ಲರಿಗೆ ಕತೆ ಕಾದಂಬರಿ ಬರೆದು ಏನು ಪ್ರಯೋಜನ, ನಿಮಗೇನು ಪಟ್ಟ ತುಂಬುತ್ತ ನಾವು ದುಡಿಗೂ ಅಲ್ಲ, ಸೊ ಅರ್ಥ ಕಾಲ ಅಂತ ಹೇಳಿದ್ರು. ನನಗೆ ಅದು ಸಮಾಜ ಸರಿಸ್ತು, ಯಾಕೆ ಎಲ್ಲ ಖರ್ಚು ಮಾಡ್ಕೋಬೇಕಾಗ ಸರಿ ಅಂತ ಹೇಳ್ಬಿಟ್ಟು ಅವತ್ತು ಬಿಟ್ಟು ಅದು ಬರೆದ ತಕ್ಷಣ ಏನಾಯಿತು, ನಾನು ಪಂಚಾಯತ್ ಕಳಿಸ್ತಿದ್ದೆ. ಆ ಒತ್ತಡವನ್ನು ಕೂಡ ಯಾವಾಗಲೂ ಗೀಚಂತೆ ಇತ್ತು, ಒಂದು ಕವಲಿಗೆ ಇರ್ತಾ ಇದೆ. ಬಟ್ ನನಗೆ ಪ್ರಚೋದನೆ ಇರ್ತಕ್ಕಂಥ 2018ನೇ ಇಸ್ವಿನಲ್ಲಿ ಫಸ್ಟ್ಗೆ ಜಾಸ್ತಿ ಹೊಸಗೇರಿಯಲ್ಲಿ ಒಂದು ಕವಿಗೋಷ್ಠಿ ಏರ್ಪಡಿಸಿದ್ರು. ಕವಿಗೋಷ್ಠಿ ಏರ್ಪಡಿಸಿದಾಗ ಒಂದು ಕೆಲಸಕ್ಕೆ ಅಧ್ಯಕ್ಷರಾಗಿದ್ದೆ ನಾನು. ಬಟ್ ಅವಾಗ ನಾನು ಹೇಳಿದೆ, ಒಂದು ಮಾತುಗಳು ಅಂತೇಳಿ ಕವಲ ಓದ್ತೇನೆ ಅವರಿಗೆ ನಮಗೆ ಸ್ವಲ್ಪ ಸಂಬಂಧ ಬೆಳೆಯಿತು. ಬೆಳೆದ ತಕ್ಷಣ ಪುನಃ ಏನಂತ ಮಾರನೇ ವಾರನೇ ಅವರು ವಿದ್ಯಾರ್ಥಿಗಳಿಗೆ ಇಟ್ಟಿರ್ತಾರೆ ಶ್ರೀರಾಮನಗರದಲ್ಲಿ ಒಂದು ಫಂಕ್ಷನ್ ಇಟ್ಟಿರ್ತಾರೆ. ಫಂಕ್ಷನ್ ಇಟ್ಟಾಗ ಎಲ್ಲ ಕವಿಗಳು ಬಂದಿದ್ರು. ನಾನು ಬರೆದಂಥ ಬುಕ್ಕ ಒಯ್ದವರು ಮಾಡಿ 80 ಇಶ್ಯೂ ಮಾಡಿದ್ರು. ಮತ್ತು ಕವಿಗಳು ಭಾಳ ಆಶ್ಚರ್ಯ ಕೊಟ್ಟರು. ಅಲ್ಲೋ ನೀನೆಲ್ಲ ಬರ್ತದೆ, ನೀನೆಲ್ಲ ಬರ್ತದೆ ಸಿಕ್ಕಿದ್ರು ತೋರಿಸಿಲ್ಲ. ಆ ಥರ ಏನಿದ್ರು ಹೌದು ಅಮ್ಮಟ್ಟು ತಿರುಗಿ ಸಾಧ್ಯ ಬಂತು ತಗೊಂಡು ಅಪ್ಪ ಎಂಥ ಮನುಷ್ಯ ನೀನು, ನಿನ್ನಂಥ ಹಿರಿಕವಿ ಯಾರಿಲ್ಲ. 87-30 ವರ್ಷಗಳ ಹಿಂದೆ ಬರ್ತಕ್ಕಂಥ ಅಲ್ಲವೇ ಮುಂಚೆ ಅಲ್ವ ಮಾರಾಯ, ಕೃಷಿ ಮಾಡೋ ಮುಂದೆ ಸಮಾಜಕ್ಕೆಲ್ಲ ಕಾಣ್ಕೆ ಕೊಡೋದಕ್ಕೂ ನಿನ್ನ ಒಂದು ಸಾಹಿತ್ಯದ ಮೂಲಕ ಅಂತೀರು. ನನಗೆ ಅವಾಗ ಸ್ವಲ್ಪ ಚಿಗುರು ಬಡಿತೆ, ಎಲ್ಲೋ ಒಂದು ಅದರೊಳಗೆ ಚಿಕ್ಕಂಡು ಅವ್ರ ಕಡೆ ಎಲ್ಲ ಕತೆ ಬಿಡೋಣ. ಸರಿ ಏಳಾರೆ ಅಂತೇಳ್ಬಿಟ್ಟು ಹೇಗೆ ಮಾಡಿದೆ. ಆಯ್ತು ಸರ ಇದು ಮಾಡಿದೆ, ಒಂದು ಕವನ ಸಂಕಲನ ಬರೀನಿ. ಬಟ್ ನೀವು ಅದು ಇದು ಮಾಡಬೇಕು ಅಂತ ಕೇಳಿ ಅರ್ಥ ಮಾಡಪ್ಪ ತಾವು ಅಂತಿದ್ರು. ಅವರಿಗೆ ಇಂಥ ತೆರೆ ತಿಂದವ್ರನ್ನ ನಾನು ಹೇಳ್ಬಾರ್ದು. ಅವರಿಗೆ ಕೊಟ್ಟೆ ಸರ್ ಇಷ್ಟಂತ ಕವನಗಳನ್ನು ತಿದ್ದಾರೆ, ನೀವೇ ಹೆಸರಿಟ್ಟು ನೀವು ಇದು ಮಾಡಿ ನಾನು ಇದು ಮಾಡ್ತೀನಿ. ಬಟ್ ಸರ್ ಅವಾಗ ನಮ್ಮ ಬಗ್ಗೆ ಭಾಳ ಅಭಿಮಾನ ವ್ಯಕ್ತಪಡಿಸಿದ್ರು. ನನಗೆ ಮುಂದೆ ತರಕ್ಕೆ ಅವಕಾಶ ಕೊಟ್ಟರು. ಆದರೆ ಬಟ್ ಅವ್ರು ಮುನ್ನುಡಿಯಲ್ಲಿ ಏನಂತ ಬಂದು ಗೊತ್ತಾ, ನನಗೆ ಭಾಳ ಆಶ್ಚರ್ಯ ಬಿಟ್ಟು ಜಯತೀರ್ಥರಾದ ಪುರೋಹಿತ ನಂತರ ಕಾದಂಬರಿ ರಕ್ಷಕಂತ ವಿಳ್ಕೊಂಡ ಅಂತ ಮೆನ್ಷನ್ ಮಾಡ್ತಾರೆ. ನಾನು ಯೋಚನೆ ಮಾಡಿದ್ರೆ ಬರೀ ನಾನು ಒಂದೇ ಬರ್ತೀನಿ. ನಾನು ಆ ದೊಡ್ಡ ಕವಿಗಳು ನಾನು ಬೋಧಿಸ್ಬಿಟ್ರೆ ಏನು ಅರ್ಥ ಇದೆ ಅಂತ ಕೇಳಿದ್ರೆ. ಬಟ್ ಒಂದೇ ಕಾದಂಬರಿ ನಾನು ಕೆಟ್ಟಾಗಿ ಮಾಟಗಾರ ಹೋಗಿ ಮತ್ತು ಅಕಸ್ಮಾತ್ ಅವರೇನು ಅಂದ್ಬಿಟ್ಟು ಯಾರಾದ್ರೂ ತತ್ವಾವಂತ ಬಂದು ಅಲ್ಲಪ್ಪ ಎಷ್ಟು ಮಂದಿ ಬರ್ತಾನೆ ನೀವು ಕಾದಂಬರಿ ಬಂದಿದ್ದು ಕೇಳಿದ್ರೆ ಹೆಂಗೆ ಸಮಸ್ಯೆ ಬರ್ತಾನೆ. ಮತ್ತು ಅವ್ರು ಮಾತ್ರ ಮುಗಿಸ್ಬೇಕು, ನಾನು ಒಂದು ಬಿಲೀವ್ ಮಾಡಬೇಕು ಅನ್ನೋದ ಒಂದು ಕರ್ಮಫಲ ಅಂತ ಕಾದಂಬರಿ ಬೆಳೆದೆ ನಾನು. ಅದಕ್ಕೂ ಅವರೇ ಮಾರ್ಗದರ್ಶಕ.
ಪ್ರೀತಿ ಒಲವು ವಿರುಪಣ್ಣವರ ಬಗೆಗಿನ ಆ ಪ್ರೀತಿ ಕಗ್ಗುಲಾತಿ ಇಟ್ಕೊಂಡು ಇಷ್ಟೆಲ್ಲ ಜನ ಬಂದಿದ್ರಿ. ನಿಜಕ್ಕೂ ಕೂಡ ಭಾಳ ಖುಷಿ ಅನ್ನಿಸ್ತದೆ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಒಬ್ಬ ಕೃತಿಕಾರನಿಗೆ ಇದಕ್ಕಿಂತ ಖುಷಿ ಯಾವುದಿಲ್ಲ. ಬರೆಯೋದು ಒಂಥರ ಖುಷಿ ಆದರೆ ಅದು ತಮ್ಮ ಪ್ರೀತಿ ಬಳಗದ ಜೊತೆ ಎದುರಿನಲ್ಲಿ ಬಿಡುಗಡೆ ಮಾಡುವುದು ಮತ್ತೊಂದು ಖುಷಿ ಇರ್ತದೆ. ಆ ಖುಷಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಕಬ್ಬಿಗೆ ಜೇನಿಟ್ಟಂತೆ. ಕಬ್ಬಿಗೆ ಜೇನಿಡು, ಕಬ್ಬು ಒಂದು ಸವಿ, ಅದಕ್ಕೆ ಜೇನಿಟ್ಟಾಗಿ ಮತ್ತಷ್ಟು ಸವಿ ಆಗುತ್ತೆ. ಆ ಥರದ ಆ ಖುಷಿ. ಯಾಕಂದ್ರೆ ನಾವೆಲ್ಲ ಸಾಹಿತಿ ಬಳಗದಲ್ಲಿ ಇರೋದ್ರಿಂದ ನಮಗೆ ಆ ಖುಷಿ ಹಿಮ್ಮಡಿಸ್ತದೆ. ಇವತ್ತು ಎಲ್ಲರೂ ಕೂಡ ಭಾಳ ಜನ ಇಲ್ಲಿ ಬಂದವರೆಲ್ಲ ಪರಿಚಯ ಮಾಡಿಸ್ತಾರೆ. ಎಲ್ಲರೂ ಒಂದು ರೀತಿ ಅನುಭಾವಿಗಳೇ. ತಮ್ಮ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿಕೊಂಡು ಸಾಕಷ್ಟು ಅನುಭವದಿಂದ ಬದುಕಿ ಅನುಭವವನ್ನು ಗಳಿಸ್ಕೊಂಡಿರ್ತಕ್ಕಂಥ ಎಲ್ಲ ಮಹನೀಯರಿದ್ದಾರೆ. ನಮ್ಮ ಇವರು ಕೂಡ ಮಹಾನ್ ಅನುಭಾವಿಗಳು. ತಿಪ್ಪಣ್ಣವ್ರ ಬಗ್ಗೆ ನಮಗೆ ಸಾಕಷ್ಟು ಆ ಥರದ ಅನೇಕ ವ್ಯಕ್ತಿಗಳು. ಒಂದು ರೀತಿಯಿಂದ ನನಗೆಲ್ಲೋ ಒಂದು ಸ್ವಲ್ಪ ಏನು ಅನ್ನಿಸ್ತದೆ ಅಂತ ಹೇಳಿದ್ರೆ ಇದು ಅನುಭವ ಮಂಟಪ. ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಅನುಭವ ಮಂಟಪ ಕ್ರಿಯೇಟ್ ಆಗಿದೆ. ಭಾಳ ಖುಷಿ. ಭಾಳ ಜನ ಬೇಕಿಲ್ಲ ನಮಗೆ. ತುಂಬತಕ್ಕಂಥ ಜನ ಬೇಕಿಲ್ಲ. ಕೇಳ್ತಕ್ಕಂಥ, ಅದನ್ನು ಆರೈಸ್ತಕ್ಕಂಥ ಅದು 4 ಜನ ಇದ್ದರೆ ಸಾಕು, ಅದು ಸಾರ್ಥಕ ಪಡ್ಕೊಳ್ತದೆ. ಆ ದೃಷ್ಟಿಯಿಂದ ಇಷ್ಟು ಜನ ಬಂದಿದೆ. ಎಲ್ಲ ಅನುಭವಗಳು ಸಾಹಿತ್ಯದ ಬಗ್ಗೆ ಏನೋ ಒಲವು ಪ್ರೀತಿ ಇರ್ತಕ್ಕಂಥದ್ದು. ಇವತ್ತು ಸಂದರ್ಭದಲ್ಲಿ ಸಾಹಿತ್ಯ ಅಂದರೆ ಮುರಿತಕ್ಕಂಥ ಸನ್ನಿವೇಶ ಇದೆ. ಅದು ತೊಗೊಂಡು ಏನು ಮಾಡೋದು, ಯಾಕೆ ಬರೀತೀರಿ ಇದನ್ನೆಲ್ಲ ಕೇಳೋರಿದ್ದಾಗ ವಿರುಪಣ್ಣವರು ಅನೇಕ ಜನ ಅಧಿಕಾರಿಗಳ ಹತ್ರ ಹೋದಾಗ ವಿರುಪಣ್ಣ ಯಾಕೆ ಬರೀತೀರಿ, ತೊಗೊಂಡು ಏನು ಮಾಡ್ತೀವಿ, ಯಾರು ಓದ್ತಾರೆ ಅಂತಕ್ಕಂಥ. ಆದರೆ ಓದಲಿ ಬಿಡಲಿ, ನಾವು ಬರೀತಕ್ಕಂಥ ಪುಸ್ತಕವನ್ನು ಒಬ್ಬರು ಮೆಚ್ಚಿದ್ರೆ ಸಾಕು, ಅದು ತೃಪ್ತಿ. ನಮಗೆ ಬದುಕು ಏನಿದೆಯಲ್ಲ, ನಮ್ಮ ಜೀವನ, ಅದರ ಪ್ರತಿರೂಪವೇ ಸಾಹಿತ್ಯ. ಸಾಹಿತ್ಯದ ಪ್ರತಿರೂಪವೇ ಬದುಕು ಆಗಿರ್ತದೆ. ಬದುಕನ್ನು ಶ್ರೀಮಂತಗೊಳಿಸಬೇಕಾದ್ರೆ ನಾವು ಸಾಹಿತ್ಯದ ಒಡನಾಟ ಬೇಕು. ಬದುಕನ್ನು ಸ್ವಾರಸ್ಯ ಮಾಡ್ಕೊಳ್ಬೇಕಾದ್ರೆ ಸಾಹಿತ್ಯದ ಒಡನಾಟ ತುಂಬ ಅವಶ್ಯ. ಸಾಹಿತ್ಯ ಅಂತ ಹೇಳ್ಬಿಟ್ರೆ ಬರೀ ಕೇವಲ ಪುಸ್ತಕ ಬರೆಯೋದು ಅಂತೇನಲ್ಲ. ಒಂದಿಷ್ಟು ಆಲೋಚನೆ. 4 ಜನ ನಮ್ಮ ಹಳ್ಳಿಗಳಲ್ಲಿ ಜಾನಪದರಿದ್ರಲ್ಲ, ಜಾನಪದರು ಯಾವ ಪುಸ್ತಕಗಳು ಬರೀಲಿಲ್ಲ. ಅವರು ಕಾವ್ಯಗಳನ್ನು ಹಾಡಿದರು, ಕಥೆಗಳನ್ನು ಕಟ್ಟಿದರು. ನಮ್ಮ ಯಜಮಾನರೆಲ್ಲ ಮಕ್ಕಳಿಗೆ ಕಥೆ ಹೇಳ್ತಿದ್ರು. ಅವರು ಕೂಡ ಸಾಹಿತಿಗಳೇ. ನಾವು ಕಟ್ಟೆ ಮೇಲೆ ಕೂತ್ಕೊಂಡು ಊರಿನಲ್ಲಿ 4 ಜನ ಹಿರಿಯರು ಕೂತ್ಕೊಂಡು ಏನಾದರೂ ವಿಚಾರ ಹಂಚ್ಕೊಂಡ್ರೆ ಅದು ಕೂಡ ಬದುಕಿನ ಜೊತೆಗೆ ಒಂದು ಸಾಹಿತ್ಯ. ಅದು ನಿಜವಾದ ಜೀವನದ ಸಾಹಿತ್ಯ. ನಾವು ಬರಿಬೇಕು ಅಂತೀನಿ. ಬರೆಯೋದು ಸಿಸ್ಟರ್ ತೆಗೆದುಕೊಂಡು ಆಮೇಲೆ ಬಂದಿದ್ದು. ನಿಜವಾದ ಸಾಹಿತ್ಯ ಹುಟ್ಟಿದ್ದಿಲ್ಲ ಅಂದರೆ ಹಳ್ಳಿಗಳಲ್ಲಿ, ನಮ್ಮ ಗ್ರಾಮೀಣರ ಬದುಕಿನಲ್ಲಿ ಅವರು ಕಂಡುಕೊಂಡಿರ್ತಕ್ಕಂಥ ಬದುಕಿನ ಅನುಭವಗಳನ್ನು ಅನುಭವಾತ್ಮಕವಾಗಿ ಹಂಚಿಕೊಂಡಾಗ ಸಾಹಿತ್ಯ ಸೃಷ್ಟಿಯಾಗುತ್ತೆ. ಕೆಲವರಿಗೆ ಸಾಮರ್ಥ್ಯ ಇರ್ತದೆ, ಬರೀತಕ್ಕ ಅದನ್ನು ಹಾಡು ಕಟ್ಟಿ ಹಾಡ್ತಾರೆ, ಮತ್ತು ಏನೇನೋ ಹಾಡ್ತಾರೆ. ನಮ್ಮ ಅಂತಿ ಪದಗಳಿರ್ಬೋದು, ಸೋಬಾನಿ ಪದಗಳಿರ್ಬೋದು, ಇವೆಲ್ಲವೂ ಕೂಡ ಅವರಲ್ಲಿ ಆ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ಅದು ರಚನೆ ಆಗುತ್ತೆ. ಹಿಂದೆ ಇದ್ದರೆ ಮಾತು ಹೇಳ್ತಾರೆ. ಅನೇಕ ಜನ ಉಪನ್ಯಾಸಕರಿರ್ತೀವಿ, ಕೆಲವರಿಗೆ ಬರೆಯಕ್ಕೆ ಬರೋಲ್ಲ, ಬರೀತಾರೆ, ಮಾತಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಆ ಥರದ ಅನೇಕ ಜನ ಏನಾಗ್ತದೆ, ನಮ್ಮ ಗ್ರಾಮೀಣ ಪರಿಸರದಲ್ಲಿ ಒಳ್ಳೆಯ ರೀತಿಯಿಂದ ಮಾತಾಡ್ತಾರೆ ಬದುಕಿನ ಕುರಿತಾಗಿ. ಹಿರಿಯರು ಅವ್ರು ಬರೆಯುವುದಿಲ್ಲ, ಆದರೆ ಯಾವ ಸಾಹಿತ್ಯಗಳಂತ ಅವರು ನಿಜವಾದ ಸಾಹಿತ್ಯಗಳು. ನಮ್ಮ ಬದುಕು ಭಾಳ ಸುಂದರ ಆಗ್ತದೆ. ಇಂಥ ಅನುಭವಗಳಿಂದ ಅವನ್ನ ಹಂಚಿಕೊಳ್ಳೋದ್ರಿಂದ ನಮ್ಮ ಬದುಕು ಸುಂದರ ಆಗ್ತದೆ. ಬದುಕಿನಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಅನುಭವಗಳೇನಿದೆ. ಬದುಕು ಅನ್ನುವುದು ಸುಖ, ದುಃಖ, ನೋವು, ನಲಿವುಗಳ ಒಂದು ಮಿಶ್ರಣ. ಆ ಮಿಶ್ರಣದ ಅನುಭವಗಳನ್ನು ನಾನು ಅನುಭವಿಸ್ತೀನಿ. ಆ ಅನುಭವಿಸಿರ್ತಕ್ಕಂಥ ಅನುಭವಗಳನ್ನು ನಾನು ಪ್ರಕಟಿಸಬೇಕು. ನನಗೆ ಸಾಹಿತ್ಯಿಕ ಸಾಮರ್ಥ್ಯ ಇತ್ತಂದರೆ ಅದು ಪುಸ್ತಕ ರೂಪದಲ್ಲಿ, ಕವನ ರೂಪದಲ್ಲಿ, ಕಾದಂಬರಿ ರೂಪದಲ್ಲಿ ಹೊರಗಡೆ ಬರ್ತದೆ. ಅಂಥ ಸಾಮರ್ಥ್ಯವನ್ನು ನಮ್ಮ ವಿರುಪಣ್ಣವರು ಹೊಂದಿರತಕ್ಕಂಥದ್ದು. ಈ ಥರದ ಅಭಿವ್ಯಕ್ತಿಯ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರ್ತದೆ. ಕವಿತ್ವ ಅಥವಾ ಕವಿ ಅಂತಕ್ಕಂಥವನು ಒಂದು ವಿಶೇಷವಾದ ಕಲೆ. ಅದು ಒಂದು ಗಿಫ್ಟ್. ಅದು ನೈಸರ್ಗಿಕವಾಗಿರ್ತಕ್ಕಂಥ ಗಿಫ್ಟ್ ಇರ್ತದೆ. ಅಭಿವ್ಯಕ್ತಿ ಕೊಡ್ತಕ್ಕ ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಚೆನ್ನಾಗಿ ಮಾತನಾಡಬಹುದು, ಅದು ಬರೀತಕ್ಕಂಥ ಸಾಮರ್ಥ್ಯ ಎಲ್ಲರಿಗೆ ಬರೋದಿಲ್ಲ. ಅಂಥ ವಿಶೇಷವಾದ ಸಾಮರ್ಥ್ಯ ಕೆಲವರಲ್ಲಿ ಇರ್ತದೆ. ವಿರುಪಣ್ಣವರು ಕೂಡ ಇರ್ತಾರೆ. ಅದಾದ ಮೇಲೆ ಕರ್ಮಫಲ ಕಾದಂಬರಿ 2018ರಲ್ಲಿ ಭಾಳ ಜನ ಮೆಚ್ಚುಗೆ ಪಡ್ಕೊಂಡಿರ್ತಕ್ಕಂಥ ನಮ್ಮ ಭಾಗದಲ್ಲಿ. ಅದನ್ನು ನಮ್ಮ ಬದುಕಲ್ಲಿ ನಾವು ಏನು ಕರ್ಮಗಳನ್ನು ಮಾಡ್ತೀವಿ ಅದಕ್ಕೆ ತಕ್ಕ ಫಲಗಳನ್ನು ಅನುಭವಿಸಬೇಕಾಗುತ್ತೆ. ಆ ಒಂದು ಅದ್ಭುತವಾದ ಸಂದೇಶವನ್ನು ಇಟ್ಕೊಂಡು ಆ ಕರ್ಮಫಲ ಕಾದಂಬರಿಯನ್ನು ಕಟ್ಟಿಕೊಂಡಿದ್ದಾರೆ. ಮಹಾತ್ಯಾಗಿ ಮತ್ತು ಇತರ ಕಥೆಗಳು 2019ರಲ್ಲಿ ಮೊದಲನೇ ಕಥಾ ಸಂಪುಟ ಬಂದಿದೆ. ಈಗ 5ನೇ ಕಾನೂನು ಬಿಟ್ಟು ನಡೆದ ಅವರ ಕಥೆಗಳು. ಇಷ್ಟು ನೋಡಿ, ಇಷ್ಟೆಲ್ಲ ಕೆಲಸ ಇದ್ರ ಜೊತೆಗೆ ಅವ್ರು ಇನ್ನೂ ಸಾಕಷ್ಟು ಅಪ್ರಕಟಿತವಾದ ದೊಡ್ಡ ಭಂಡಾರನೇ ಇದೆ.
ಸುಮಾರು ಒಂದು 10 ಕಥಾ ಸಂಕಲನಗಳು ಇನ್ನೂ ಸಿದ್ಧವಾಗಿವೆ. 3 ನಾಟಕಗಳು ಬರೆದಿದ್ದಾರೆ, 4-5 ಕಾದಂಬರಿಗಳಿವೆ ಮತ್ತು ಬೇರೆ ಬೇರೆ ಹಾಸ್ಯ ಕಾದಂಬರಿಗಳು ಎಲ್ಲ ಬರೆದಿಟ್ಟಿದ್ದಾರೆ. ಅವರೆಲ್ಲ ಅದಕ್ಕೆ ಆಶ್ಚರ್ಯ ಅನಿಸ್ತದೆ, ಹೆಂಗೆ ಬರೀತಾ ಇದ್ರು ಅಂತ ಹೇಳಿ. ನಮಗೆಲ್ಲ ಆಗಲ್ಲ ಆ ಮಟ್ಟದಲ್ಲಿ. ನಮಗೆ 3 ಬೇಕಷ್ಟೇ. ಅವರ 3 ಬಂದಾಗ ಆರಾಮಿದ್ದಾರೆ. ಅವ್ರು ಆಗಲ್ಲ ಆ ಗಲಾಟೆ ಅಂದರೆ ಬೇರೆ ಆ ಗಲಾಟೆಯನ್ನು ಒಂದು ವಸ್ತುವಾಗಿ ಆ ಮೂರಿನ ಪರಿಸರ ಇರ್ಬೋದು, ಯಾವುದೇ ನಾವೇನು ನೋಡ್ತಾರೆ ಆಗಲ್ಲ ನೋಡ್ತಾರೆ ಬಂದು ಬರೋದು ಬರೆಯ ಡೈಲಿ ನಾವು ಬರೀತೀವಿ ಆ ಥರ ಒಂದು ಕಾದಂಬರಿ ಒಂದು ಕಥೆಯನ್ನು ಬೇಕಿರ್ತಕ್ಕಂಥ ಸಾಮರ್ಥ್ಯ. ಹಾಗಾಗಿ ವಿಪಣ್ಣವರು ಭಾಗವತ ತಿಳ್ಕೊಳ್ಳೋಕ್ಕೆ ನನಗೆ ಎಲ್ಲೇ ಅನಿಸ್ತದೆ. ಇಂಥ ಒಬ್ಬ ಗ್ರಾಮೀಣ ಪರಿಸರ ನೆಲದ ಪ್ರತಿಭೆ ಅದ್ಭುತವಾಗಿ ಸಾಹಿತ್ಯ ಕೃತಿಗಳು ತೊಡಗಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ ಆಗಿರ್ತಕ್ಕಂಥ. ಸೊ ಅವರ ಈ ಪ್ರಸ್ತುತ ಕೃತಿ ಬಗ್ಗೆ ನನಗೆ ಪವನ್ ಕುಮಾರ್ ಅವರು ಚೆನ್ನಾಗಿ ಪರಿಚಯಿಸ್ತಾರೆ. ನಾನು ಅದು ಹೇಳಕ್ಕೆ ಹೋಗುವುದಿಲ್ಲ. ಕಾನೂನು ಬಿಟ್ಟು ನಡೆದವರ ಕಥೆಗಳು, ಅಂದರೆ ನಾವು ಕಾನೂನುಗಳನ್ನು ಬಿಟ್ಟು ನಡೆದರೆ ನಮಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಕಥೆಗಳಲ್ಲಿ ಕೈಕೊಟ್ಟಿದ್ದಾರೆ. ಅನೇಕ ಪ್ರಸಂಗಗಳನ್ನು ಇಟ್ಕೊಂಡು ಬೇರೆ ಬೇರೆ ಹೃದಯವನ್ನ ಹೊಂದಿರತಕ್ಕಂತಹ ಎಲ್ಲ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಈ ಒಂದು ವ್ಯಕ್ತಿಗಳು ಇಲ್ಲಿ ಆಗಮಿಸಿದ್ದಾರೆ. ಅನುಭವದ ಮೂಲಕ ಅನುಭವವನ್ನ ನೆನಪಿಸಿಕೊಳ್ತಾರೆ. ಆ ಅನುಭವಗೋಷ್ಠಿ ಎನ್ನುವಂಥ ರೀತಿಯಲ್ಲಿ 12ನೇ ಶತಮಾನದ ಈ ಒಂದು ವಚನ ಸಾಹಿತ್ಯದ ಅನುಭವ ಮಂಟಪ, ಹಾಗೆ ಈ ಒಂದು ಸಂದರ್ಭದಲ್ಲಿ ಹಾಡಿಗಳು ನೆರವಿದ್ದಾರೆ ಎನ್ನುವಂತಹ ಮಾತನ್ನ ಬಿತ್ತುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾರೆ. ನಮ್ಮ ತಾಯಿಯವರು, ಅಜ್ಜನರು, ತಾತಂದರು ಕಥೆಗಳನ್ನು ಹೇಳೋದ್ರ ಮುಖಾಂತರ ಮಕ್ಕಳ ಮನಸ್ಸಿನಲ್ಲಿ ಒಂದು ಸದ್ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಫಲವೇ ಇವತ್ತು ಈ ಕಥೆಗಳು ಒಂದು ಪರಂಪರೆಯ ರೂಪದಲ್ಲಿ ಕನ್ನಡ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದಿವೆ. ನಮ್ಮ ಕೊಪ್ಪಳ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ಬಹಳ ಹಿರಿಯ ಕಥೆಗಾರ ಆಗಿರ್ತಕ್ಕಂಥ ವೀಣಾ ಶಾಂತೇಶ್ವರ್ ಅವರು ಮೊದಲಿಗೆ ಕಥೆಗಳನ್ನು ಪ್ರಾರಂಭ ಮಾಡಿದ್ದು ವೀಣಾ ಯಲಬುರ್ಗಿ ಅಂತ. ಅವರು ಮೂಲತಃ ಯಲಬುರ್ಗರು. ಆನಂತರ ಲಲಿತಾ ದೇವಶೆಟ್ಟಿ, ದೇವೇಂದ್ರ ಕುಮಾರ್ ಅಕಾರಿಯವರು ಕೂಡ ಕೆಲವು ಕಥೆಗಳನ್ನು ಬರೆದಿದ್ದಾರೆ. ಪಂಚಾಕ್ಷರಿ ನೇರಿಮೋಟರು ಬರೆದಿದ್ದಾರೆ. ಕಾವ್ಯಾನಂದರು ಕೆಲವು ಕಥೆಗಳನ್ನು ಬರೆದಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಥೆಗಳನ್ನು ಸುಮಾರು 5-6 ಸಂಕಲನ ಕಥೆಗಳನ್ನು ಬರೆದಂಥವರು ಜಯತೀರ್ಥರಾಜರು. ಅದಾದಮೇಲೆ ನಮ್ಮ ಜಿಲ್ಲೆಯಲ್ಲಿ ಶರಣಪ್ಪ ಬಾಚಲಾಪು ಮತ್ತು ಶರಣಪ್ಪ ವಡಿಗೇರಿ, ಕುಷ್ಟಗಿಯ ಶರಣಪ್ಪ ವಡಿಗೇರಿ, ಕೊಪ್ಪಳದ ಶರಣಪ್ಪ ಬಾಚಲಾಪು ಮತ್ತು ಇನ್ನಿತರ ಸಾಕಷ್ಟು ಜನ ಇದ್ದಾರೆ ಕಥೆಗಳನ್ನು ಬರೆದವರು. ನಮ್ಮ ಗಂಗಾವತಿ ತಾಲೂಕು ಮಟ್ಟಿಗೆ, ಅಖಂಡ ಗಂಗಾವತಿ ತಾಲೂಕಿನ ಮಟ್ಟಿಗೆ ಲಿಂಗಾರೆಡ್ಡಿ ಅವರು, ರಾಜಪುರದ ನಂತರ ಕಥಾ ಪ್ರಕಾರವನ್ನೇ ಇಟ್ಟುಕೊಂಡು ಬಂದಂಥವರು ಲಿಂಗಾರೆಡ್ಡಿ ಅವರುಗಳ ಪ್ರಧಾನರು. ಕಳೆದ 8 ವರ್ಷಗಳಲ್ಲಿ ನಮ್ಮ ಭಾಗದಲ್ಲಿ ಭಾಳಷ್ಟು ಜನ ಕಥೆಗಾರರು ಕಂಡು ಬರ್ತಾರೆ. ಅದರಲ್ಲಿ ರಾಘವೇಂದ್ರ ಮಂಗಳೂರು ಅವರು ಲಾಟ್ರಿ ಹುಡುಗ ಮತ್ತು ಇತರ ಕಥೆಗಳು ಸಂಕಲನ ಬಂದಿದೆ. ಶ್ರೀದೇವಿ ಕೃಷ್ಣಪ್ಪನವರ ಕಥೆಗಳು ಕೂಡ ಪ್ರಕಟ ಆಗಿವೆ. ವಿರುಪಣ್ಣನವರದು ಇದು 2ನೇ ಕಥಾ ಸಂಕಲನ. ಬಹಳ ವಿಶೇಷ ಏನಂದರೆ ವಿರುಪಣ್ಣನವರು ತಮ್ಮ ಬದುಕಿನ ಅನುಭವಗಳನ್ನು ಇಲ್ಲಿ ಕಥೆಯಾಗಿಸಿದ್ದಾರೆ. ಅವರ ಸಂಕಲನದ ಲೇಖಕರ ಮಾತಿನಲ್ಲಿ ಧೋರಣೆಯನ್ನು ಸ್ಪಷ್ಟಪಡಿಸ್ತಾರೆ. ಅವರು ತಮ್ಮ ಧೋರಣೆ, ಆ ಕಥೆಗಳನ್ನು ಯಾಕೆ ಬರೀತಿದೆ ಅಥವಾ ನನ್ನ ಬರವಣಿಗೆ ಯಾವ ದಿಕ್ಕಿನಲ್ಲಿ ಅದನ್ನು ಸ್ಪಷ್ಟಪಡಿಸಿ ಅವರು ನಮಗೆ ಒಂದು ಮಾಹಿತಿಯನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸ್ತಾರೆ. ಕನ್ನಡದ ನೆಲ, ಜಲ, ಭಾಷೆಯ ಸಮೃದ್ಧ ಬೆಳವಣಿಗೆಗೆ ನನ್ನೊಂದು ಕೊಡುಗೆ ಇರಲಿ ಅಂತ ನಾನು ಬರವಣಿಗೆಗೆ ತೊಡಗಿಕೊಂಡಿದ್ದೇನೆ. ಹಾಗೆ ಜನರಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ನನ್ನ ಕಾಯಕ ಅಂತ ಹೇಳ್ತಾರೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಾನವೀಯ ಮೌಲ್ಯಗಳ ಸಂರಕ್ಷಣೆ ಮತ್ತು ಅದನ್ನು ಮತ್ತೆ ಮತ್ತೆ ಪುನಃಸ್ಥಾಪಿಸುವಂತಹ ಆಶಯ ನನ್ನ ಬರವಣಿಗೆ ಹೊಂದಿದೆ ಅಂತ ವಿರುಪಣ್ಣ ನಮಗೆ ಹೇಳ್ತಾರೆ. ಅಂದರೆ ಒಬ್ಬ ಕಥೆಗಾರನಿಗೆ ಇರಬೇಕಾದಂತಹ ಒಂದು ಸಾಮಾಜಿಕ ಹಿತದ ದೃಷ್ಟಿಕೋನ ಬಹಳ ಮುಖ್ಯವಾಗಿದೆ. ಈ ಸಂಕಲನ ಸಂಪೂರ್ಣವಾಗಿ ಕಾನೂನು ಬಿಟ್ಟು ನಡೆದ ಕಥೆಗಳು ಅಂತ ಟೈಟಲ್ ಇದೆ, ಶೀರ್ಷಿಕೆ ಇದೆ. ಆದರೆ ನನ್ನ ದೃಷ್ಟಿಯಲ್ಲಿ ಇಲ್ಲಿರುವಂಥ 13 ಕಥೆಗಳಲ್ಲಿ ಸುಮಾರು 10 ಕಥೆಗಳು ಕಾನೂನು ಬಿಟ್ಟರೆ ಏನಾಗ್ತದೆ ಅನ್ನುವಂಥದ್ದನ್ನೇ ನಮಗೆ ಬೇರೆ ಬೇರೆ ಸಂದರ್ಭ ಸನ್ನಿವೇಶಗಳನ್ನು ಕಟ್ಟಿಕೊಟ್ಟು ಆ ಮೂಲಕ ಕಾನೂನನ್ನು ಪಾಲಿಸಲೇಬೇಕು ಅನ್ನೋ ಸಂದೇಶವನ್ನು ಕೊಡ್ತಾರೆ.
ಇನ್ನೊಂದು ಏನಂದರೆ, ನಮ್ಮ ಸಂವಿಧಾನವನ್ನು ನಾವು ಬಹಳ ಸರಿಯಾಗಿ ಪಾಲಿಸಲೇಬೇಕು. ನಮಗೆ ಸಂವಿಧಾನ ಹಾಕಿಕೊಟ್ಟಿರ್ತಕ್ಕಂಥ ಕಾನೂನಿನ ಮಾರ್ಗದಲ್ಲೇ ನಾವು ಸಾಗಬೇಕು ಅನ್ನೋದರ ಮುಖಾಂತರ ಸಂವಿಧಾನದ ತತ್ವಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಿರೂಪಣ ಈ ಒಂದು ಕಥೆಗಳಲ್ಲಿ ಸರ್ವರು ಈ ನಾಡಿನ ನುಡಿ ಸಂಸ್ಕೃತಿ ಜೊತೆಗೆ ನೆಲ ಜಲ ಇದನ್ನ ಸಂವರ್ಧನೆಗೊಳಿಸುವಂಥ ಮತ್ತು ಸರ್ವಾಂಗೀಣ ಅಭಿವೃದ್ಧಿಪಡಿಸುವಂಥ ಉದ್ದೇಶವೇ ಕನ್ನಡ ಸಾಹಿತ್ಯ ಪರಿಷತ್. ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಂಕಲನ ಅಥವಾ ಅದರ ಬಗ್ಗೆ ದೇವರ ಅನುಮಾನ ಇಟ್ಟುಕೊಂಡಿರುವಂತೆ ನಾವು ಕನ್ನಡಿಗರು. ಆ ದೇವರ ದೇಶಗಳು ಇಟ್ಟುಕೊಂಡಿರುವಂಥ ಹಿನ್ನೆಲೆಯಲ್ಲಿ ನನಗೆ ಒಂದು ವಿಚಿತ್ರ ಅಂದರೆ ಇಟ್ಕೊಂಡು ಬಗ್ಗೆ ಎಲ್ಲರಿಗೂ ಮಾನ್ಯ ಭಾಳ ಅತ್ಯುತ್ತ ಸರ್. ಆಮೇಲೆ ನೋಡಿದ್ರೆ ಇವರೇನು ಬರೀಬಂದರು, ಇವರೇನು ಮಾಡಬಂದರು. ಆಮೇಲೆ ನಾನು 10 ವರ್ಷದಿಂದ ನೋಡೋಕ್ಕಾಗಿ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯಿಕ ಚಟುವಟಿಕೆಗಳು ಯಾವುದೇ ಒಂದು ಸಣ್ಣ ಗ್ರಾಮದಲ್ಲಿ ದೊಡ್ಡ ಸಮ್ಮೇಳನಗಳಲ್ಲಿ ಯಾವೇ ಅಲ್ಲಿ ಯಾರು ಇರ್ತವೋ ಸಂಬಂಧಪಟ್ಟವರು ಇರ್ತವೇ ಇಲ್ಲ, ಅದು ಇರ್ಕೊಂಡ ಬಿ ಅವರು ಅಂತೂ ಇದ್ದೇ ಇರ್ತಾರೆ. ಇದು ನಿಜವಾಗ್ಲೂ ಎಲ್ಲರೂ ಮೆಚ್ಚಿಕೊಳ್ಳುವಂಥ ವಿಷಯ. ಅದನ್ನು ನಾವೆಲ್ಲರೂ ಕಲಿಬೇಕಾಗಿದೆ. ನನಗೆ ಭಾಳ ಆಶ್ಚರ್ಯ ಇದೆ. ಏನೋ ಬರ್ತಿದ್ದಾರೆ ಒಂದು ಸತ್ಯ ಹೇಳಿದ್ರೆ ಅದು ನನಗೆ ಅಂಕುತ್ಸವದಲ್ಲಿ ಇದ್ರು ಎಲ್ಲ ಹೆಸರುಗಳು ಭೀಮರು ಇವರು ಎಲ್ಲರಿಗೂ ಏನೋ ಭೀಮರು ಬೀಗರಿಂದ ಅದಕ್ಕೆ ಸದಸ್ಯ ಬೇರೆ ಕೊಡೋಣ ಹಿಡ್ಕೊಳ್ಳೋದೇನು ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಇವತ್ತು ನಾವು ಮನಸ್ಸು ಎಂತ ಮಾಡಿದ್ರು ಅಂಕುತ್ಸವ ಬರೆಯೋಕ್ಕಾಗಿತ್ತು. ಯಾಕೆಂದ್ರೆ ಆಮೇಲೆ ಇನ್ನೊಂದು ಏನಾಗ್ತಿದೆ ಜಿಲ್ಲೆಯಲ್ಲಿಂದ್ರೆ ಜಿಲ್ಲಾಧ್ಯಕ್ಷ ಗಂಗಾವತಿಯರು ಎಲ್ಲರೂ ಗಂಗಾವತಿ ಕೊಡ್ತಾರೆ ಅನ್ನೋದು ನಮ್ಮ ಒಂದು ಸಂಸ್ಕಾರ. ಹಾಗಾಗಿ ಎಲ್ಲರನ್ನ ಜಿಲ್ಲೆಯಲ್ಲಿ ಸರಿ ಮಾಡುವಂಥ ವಿಷಯದಲ್ಲಿ ಅವರಿಗೂ ವಂಚಿತ ಮಾಡಿದೆ. ಆದರೆ ಅವರು ತಪ್ಪು ಮಾಡಿದ ಅಂತ ನನಗೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂಥ ಅವಕಾಶಗಳನ್ನು ಅವರು ಒದಗಿಸ್ಕೊಳ್ಳುವಂಥ ಕೆಲಸ ಮಾಡೋಣ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಕೋಲ್ಕತ್ ಸಭೆಯನ್ನು ಒಂದು ಒಳ್ಳೆ 7 ಪ್ರದಕ್ಷಿಣೆ ಒಂದು ಇಡೀ ಗಂಗಾವತಿ ಅಷ್ಟೇ ಹೋಗ್ತಾರ ಅಂತ ಅಂದ್ಕೊಂಡಿದ್ದೆ. ತದನಂತರ ನಮ್ಮ ಕ್ಷಣೇಶ್ ಸರ್ ಅವರ ಒಂದು ಒಡನಾಟದಿಂದ ಹೇಳಿದರು, ಇಲ್ಲ ನಮ್ಮ ವಿಪಣ್ ಸರ್ ಕವಿಗಳು ಮತ್ತು ಕಾದಂಬರಿಕಾರರು ಸಾಹಿತ್ಯವನ್ನು ಬರ್ತಾರೆ ಅಂತ. ಭಾಳ ಸಂತೋಷ ಆಯಿತು. ನಮ್ಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಅಧಿಕಾರಿ ಇಂಥ ಒಂದು ಸೇವೆಯನ್ನು ಮಾಡ್ತಾರೆ ಅಂತೇಳಿ ಭಾಳ ಸಂತೋಷದಿಂದ ನಾವು ಇವತ್ತು ನಮ್ಮ ಸದಸ್ಯರಿರ್ತಕ್ಕಂಥ ಕರಿಯಪ್ಪ ಅವರು ನಾವು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಇವತ್ತು ಸುಮಾರು 36 ವರ್ಷಗಳ ಕಾಲ ಅವರು ಪಂಚಾಯತ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆರ್ಥಿಕತೆಯಿಂದ ಇವತ್ತು ಏನಾದರೂ ಇರ್ಬೋದು. ನಮ್ಮ ಕಾಂಗ್ರೆಸ್ ಸರ್ ಮಾತಾಡ್ತಾ ಇಲ್ಲ ಹೇಳಿದ್ರು, ಇವತ್ತು ಮುದ್ರಣ ಮಾಡ್ಬೇಕಂತಂದರೆ ಒಬ್ಬ ಬಡ ಕಲಾವಿದರಿಗೆ ಸಾಹಿತಿಗೆ ಎಷ್ಟು ಕಷ್ಟ ಆಗ್ತಿದೆ. ಇಂಥ ಒಂದು ಇದರಲ್ಲಿ ಕೂಡ ಅವರ ಆರ್ಥಿಕತೆಯಿಂದ ಏನಾದರೂ ಇರ್ಬೋದು, ಸಾಹಿತ್ಯದಿಂದ ಶ್ರೀಮಂತಿಕೆಯಿಂದ ಕಾರ್ಯದರ್ಶಿಗಳ ಥರ ಕೆಲಸ ಮಾಡಿ ಹೋಗ್ಬೋದು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವಿದ್ವಿ. ಆದರೂ ಸಹಿತ ಅವರು ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರ ಜೊತೆ ನಾವು ಹೆಚ್ಚು ಮಾತನಾಡಿದಾಗ, ವಿಶೇಷವಾಗಿ ಮಾತನಾಡಿದಾಗ ಅವರು ಒಬ್ಬ ಸಾಹಿತಿ ಅಂತಕ್ಕಂಥದ್ದು ನನಗೆ ಪರಿಚಯ ಆಗ್ಬಾರ್ದು. ಹಾಗಾಗಿ ಅವ್ರೇನೈತಲ್ಲ ಇವತ್ತು ಅವ್ರ ಸಾಹಿತ್ಯ ಬರೆದಿರ್ತಕ್ಕಂಥ ಬಹುತೇಕವಾಗಿ ನಮ್ಮ ಈ ವಿಶೇಷವಾಗಿ ಇವತ್ತು ಲೋಕಲ್ಪನೆ ಆಗಿರ್ತಕ್ಕಂಥ ಪುಸ್ತಕ ಬಹುತೇಕವಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಹಿತ ಅನ್ವಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬಹುತೇಕವಾಗಿ ಇವತ್ತು ಗ್ರಾಮ ಪಂಚಾಯತಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ಅಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಅಂತಂದ್ರೆ ಬಹುತೇಕ ವಿಷಯಗಳಲ್ಲಿ ನಾವು ಕಾನೂನಾತ್ಮಕವಾಗಿ ನಮಗೆ ವಿಷಯಗಳು ಬರತಕ್ಕಂಥ ಕೆಲಸಗಳು ಬರೋದಕ್ಕಿಂತ ಬಹುತೇಕ ಸಾರ್ವಜನಿಕರಿಂದ ನಮಗೆ ಕಾನೂನಿನ ತೊಡಕಿನಿಂದ ಬರ್ತಕ್ಕಂಥದ್ದೇ ಜಾಸ್ತಿ. ಹಂಗಾಗಿ ಅವುಗಳನ್ನು ನಾವು ಅವುಗಳನ್ನು ಬಗೆಹರಿಸಬೇಕಾದ್ರೆ, ಅವುಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾದ್ರೆ ಕಾನೂನು ಅಂತಕ್ಕಂಥದ್ದು ಕಾನೂನು ವ್ಯಾಪ್ತಿಯಲ್ಲಿನೇ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸವಾಲಿನ ಕೆಲಸ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಅವರು ತಮ್ಮ ಪುಸ್ತಕದಲ್ಲಿಯೇ ಸಹಿತ ಹೇಳಿದ್ರು, ಮುಖ್ಯವಾಗಿ ನಾನು ಬರೆದ
ಒಂದು ಎಲ್ಲೋಡಿದ್ರು ಜನ ಸೇರೋದಕ್ಕೋಸ್ಕರ ತಿಳಿದು ಬಿಡಲಿ ವಿಷಯನೇ ಇರೋಂಗಿಲ್ಲ ಮಾತನಾಡಿ. ಇಲ್ಲಿ ಮಾತಾಡುವಂಥ ಪ್ರತಿಯೊಬ್ಬರ ಭಾಷಣದಲ್ಲೂ ಒಂದು ವಿಷಯ ಒಂದು ಗಟ್ಟಿತನ ಇದೆ. ಒಂದು ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡ್ತಾರೆ ಅಥವಾ ತಮ್ಮ ನೀತಿ ನಿಲುವುಗಳನ್ನು ತಿಳಿಸ್ತಾರೆ. ನಮ್ಮ ಬೇಕಾಗಬೇಕು ಸುಮ್ಮನೆ ನಗದು ಮಾತಾಡ್ಬಿಡೋದು. ಬರೀ ನಾವು ಹೇಳಿದ್ದಲ್ಲ ನಮ್ಮನ್ನು ಮರ್ತು ಹೋಗ್ಬಿಡ್ತಾರೆ. ಬರೋ ಕಾರ್ಯಕ್ರಮ ರೋಗದ ಕಾರ್ಯಕ್ರಮ ಹೋಗ್ಬಿಡ್ತಾರೆ. ನಾವು ನೆನಪೇರ ನಮ್ಮನ್ನೇ ಮರ್ತವ್ರೆ, ನಮ್ಮ ವಿಷಯ ಏನು ನೆನಪಿಟ್ಟು ಹೋಗ್ತಾರೆ. ಅಂಥ ಫೀಲ್ಡ್ ಆರಿಸ್ಕೊಂಡ್ರೆ ನಾವು ಹಾಸ್ಯ ಅಲ್ಲ. ನಿರೀಕ್ಷಿತವಾಗಿ ಈ ಕಾರ್ಯಕ್ರಮ ಯಾರಿಗೆ ನೋಡೋಣ ಅಂತ ಬಂದೆ ನಾನು. ಎಲ್ಲಿ ಹೋದರೂ ನಾನು ಮಾತಾಡಬೇಕು ಬಗ್ಗೆ ಏನು ಮಾತಾಡಬೇಕಂದ್ರೆ ಈಗ ತಾನೇ ಪವನ್ ಕುಮಾರ್ ಅವರು ಓದಿದಂತೆ ಮೇಕರಿಗೆ ಪ್ರಾಧಿಕಾರದ ಮತ್ತು ಪರಿಷತ್ತಿನ ಸದಸ್ಯರು ಸಿಕ್ಕರು ನಿಜಕ್ಕೂ ಸಂತೋಷದ ವಿಷಯ. ಅವರೆಲ್ಲರೂ ಅಭಿನಂದನೆ ತಿಳಿಸೋಣ. ಇಂಥ ಆಡ ಟೈಮ್ನಲ್ಲೂ ಎಷ್ಟು ಜನ ಸೇರಿದ್ದೀರಿ ಅಂದರೆ ನಿಜಕ್ಕೂ ಗಂಗಾವತಿಯಲ್ಲಿ ಜನ ಎಲ್ಲ ಸೇರಿ ಸಾಂಸ್ಕೃತಿಕ ವಾತಾವರಣ ಇನ್ನೊಂದು ಕಾಲಕ್ಕೆ 87-90 ಇಸ್ವಿಯಲ್ಲಿ ಮನೆಗೆ ಹೋಗಿ ಕರೆದು ಬಂದು ಜನ ಬರ್ತಿರ್ಲಿಲ್ಲ. ಮಾಡೋಕ್ಕೆ ಕೆಲಸ ಇಲ್ಲ, ಏನು ಉದ್ಯೋಗಿಗಳಿಗೆ ಅದಕ್ಕೆ ಕಾವ್ಯ ಸಂಜೆ ಅಂತ ಮಾಡ್ತಾರೆ, ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾರೆ, ಕವಿಗೋಷ್ಠಿ ಅಂತ ಮಾಡ್ತಾರೆ ಅಂತ ಬೈತಿದ್ರು. ಆದರೆ ಇವತ್ತು ಈ ಹಾಲ್ ಇದು ಇನ್ನೂ ಸುಸಜ್ಜಿತ ಆಗ್ತಾನೇ ಇಲ್ಲ. ನಾವಿಲ್ಲಿ ಸೇರುವಷ್ಟು ಜನ ಪ್ರತಿ 15 ದಿವಸ ತಿಂಗಳಿಗೊಂದು ಸಾರಿ ಸೇರಿ ಸರ್ಕಾರ ಪತ್ರ ಹಾಕಿರೋದು ಒಳ್ಳೆಯ ಸ್ಥಳವನ್ನಾಗಿ ಮಾಡೋದು. AC CT ಕಾರ್ಯಕ್ರಮ ಎಕೋ ತೆಗೆಯೋದು ಈ ಊರಿನಲ್ಲಿ ಈಗ ಯಾರ್ಯಾರು ಬಾರಿ ಹೆಸರಿಗೆ ಬರೋದು ಕಲ್ಯಾಣ ಮಾಡ್ಕೊಂಡು ಮಾಡೋದನ್ನು ದಿನ ಒಂದೊಂದು ಬದಲಾಗ್ತದೆ. ಅದೊಂದು ಸಾಹಿತ್ಯಿಕ ಚಟುವಟಿಕೆಗೆ ಇದನ್ನು ಮೀಸಲಿಡ್ರಿ ಅಂದರೆ ಯಾರು ಕೇಳಂಗಿಲ್ಲ. ಮೊದಲಿಂದ ಈಗಲ್ಲ. ನಾನು 63 ವರ್ಷ, ನನಗೆ 40 ವರ್ಷ ನಾನು ಬರೀ ಸಾಹಿತ್ಯ ಕಾರ್ಯಕ್ರಮಗಳನ್ನೇ ಮಾಡೀನಿ. ನನ್ನ ಮನೆಯೊಳಗೆ ಮಾಡಿದ್ವಿ. ಈಗ ಪುಣ್ಯ ಇಷ್ಟು ದೊಡ್ಡದು ಹಾಲು ಕೊಟ್ಟರೆ ಅವಾಗೆಲ್ಲ ಕಲ್ಮಠ ನಗರೇಶ್ವರ ಗುಡಿ ಬಿಟ್ಟರೆ ಬೇರೆ ಸ್ಥಳಗಳಿದ್ದಿಲ್ಲ. ಇಲ್ಲ ಅವರ ಮನೆಗಳಿಗೆ ಹೋಗಿ ಅವ್ರ ಮನೆಗಳ ಬಾಳಿಗೆ ಮೇಲೆ ಮಾಡೋದು. ಇಷ್ಟು ಕಷ್ಟಪಟ್ಟು ಸಾಹಿತ್ಯ ಸೇವೆಯನ್ನು ನಾವು ಮಾಡಬೇಕು. ಅದು ಫಲವನ್ನು ಭಗವಂತ ನಮಗೆ ಕೊಟ್ಟ. ಈ ಮುಂದಿನ ಪೀಳಿಗೆ ಏನಿದೆ, ಈಗಿನ ಯುವಕರು ಎಲ್ಲ ಮುರಳೀಧರ ಜೋಶರು, ನಮ್ಮ ರಾಘವೇಂದ್ರ ಪವನ್ ಕುಮಾರ್ ಅವರು, ಇವರಿಗೆ ಸಾಕಷ್ಟು ಸ್ಕೋಪ್ ಇದೆ. ಗೋಲ್ಕರ್ ಅಂತ ಗೈಡ್ ಮಾಡೋದು ಇರ್ತೀವಿ. ಇವರೆಲ್ಲ ಗೈಡ್ ಮಾಡ್ತಾರೆ, ಕಾರ್ಯಕ್ರಮಗಳು ರೂಪರೇಷ ಹಾಕ್ಕೊಳ್ತಾರೆ ಮತ್ತು ಅವ್ರು ಖುದ್ದಾಗಿ ಕಾರ್ಯಕ್ರಮ ಮಾಡ್ತಾರೆ. ನಾವು ಬರೀ ಹಂಗೆ ಮಾಡೋ ಹಿಂಗೆ ಮಾಡೋದು ಅಂತ ಹೇಳ್ತಿದ್ರಾಗಿ ನಮ್ಗೆ ಯಾರು ಯಾವ ರೀತಿ ಸಹಾಯ ಮಾಡ್ತಾರೆ. ರೊಕ್ಕ ಕೊಡ್ತೀವಪ್ಪ ನೀವು ಏನಾರು ಮಾಡಿ ಕೇಳಿರ್ತೀವಿ. ಅದೊಂದು ಈ ಊರಲ್ಲಿ ಭಾಳ ದೊಡ್ಡ ನನ್ನ ಕೈ ಬಿಡಪ್ಪ ನಿಮ್ಗೆ ಎಷ್ಟು ಕೈ ಕೇಳು ಹಣ ಕೊಡ್ತೀವಿ. ಅವರೇ ಎಷ್ಟಾಗಿ ಬರೀ ನೀವು ರೊಕ್ಕ ಕೊಡೋದಕ್ಕೆ ಒಂದು ಹಾರ ಹಾಕ್ತೀವಿ ಅನ್ನೋದು ಕೂಡ ಬರ್ತಿಲ್ಲ. ಅಂಥ ಸಜ್ಜನ ಚೆನ್ನಾಗಿ ಜನ ಈಗ ಒಳ್ಳೇದು ಮಾಡ್ತೀವಿ. ನಮ್ಮ 15 ತಗೊಂಡು ರೊಕ್ಕ ಎಷ್ಟು ಬೇಕು ಅಂತ ಆ ಕಾಲಕ್ಕೆ 1000-2000 ಕೊಟ್ಟಂತ ಇಲ್ಲ. 1980 ಇಸ್ವಿ ಈಗ 5,000-10,000 ಇದ್ದಂಗೆ ಅಂತೂ ನಾವು ಬೆಳೆದ್ವಿ, ಓದಿದ್ವಿ. ಜನರನ್ನು ಸೇರಿಸೋದಕ್ಕೆ ಏನು ಬೇಕೋ ಆ ವಿದ್ಯೆಗಳೆಲ್ಲ ತಾನೇ ಬಂದು ಎಕ್ಸ್ಪೀರಿಯನ್ಸ್ನಿಂದ ಇವತ್ತು ಕರ್ನಾಟಕದ ನಾನು ಅಡ್ಡಾಡಿರ್ತಕ್ಕಂಥ ಊರುಗಳ ಸಂಖ್ಯೆ 432 ಊರುಗಳಲ್ಲಿ ನನ್ನ ಕಾರ್ಯಕ್ರಮ ಆಗಿದೆ. ಎಷ್ಟೋ ಊರುಗಳ ಹೆಸರು ನಾನೇ ಕೇಳಿದ್ದೇನೆ. ಅತಿ ಹೆಚ್ಚು ಬರ್ತಿರೋದು ಗ್ರಾಮೀಣ ಭಾಗದಲ್ಲಿ ಇವತ್ತು ಬೇಡಿಕೆ. ಅದು ಜಾತ್ರೆ ಇರ್ಬೋದು, ಸಾಹಿತ್ಯ ಸಮ್ಮೇಳನ ಇರ್ಬೋದು. ಒಂದೊಂದು ಕಾಲದಲ್ಲಿ ಧಾರವಾಡ ಅಂದರೆ ನಮ್ಮ ಕನಸಿನ ಆಕ್ಸ್ಫೋರ್ಡ್ ಇದ್ದರೆ ನಾವು ಸುತ್ತಾದು ಧಾರವಾಡಕ್ಕೆ 97 ಸಾವಿರ ಇರ್ಬೋದು. ಹುಬ್ಳಿ ಅಂದರೆ ಯಡಿಯೂರಪ್ಪ ಯಜ್ಞೋತ್ತರದಾರ ಅಂದ್ಕೊಂಡ್ವಿ, ಅವ್ರಿಗೆ 167 ಸಾವಿರ ಬರ್ತದೆ. ಇನ್ನು ಮತ್ತೆ ಈಗ ಮತ್ತೊಂದು ಹುಬ್ಳಿಗೆ ಹೋಗ್ತಾರೆ. ಆ ಚೆನ್ನಾಗಿ ಹೋಗ್ಬೇಕು. ನಾಳೆ ಯಾವುದೋ ಹಳ್ಳಿ ಶರಣಯ್ಯ ಅವರು ಒಂದು ಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ. ಖಂಡಿತ ಈ ಭಾಗದ ಜನ ಇಷ್ಟು ಜನ ನೀವು ಸಾಹಿತ್ಯಕ್ಕೆ ಆಸಕ್ತಿ ವಹಿಸಲು ನಿಜಕ್ಕೂ ಸಂತೋಷ. ನಾನು ಹೇಳೋದಿಷ್ಟೇ, ತಿರುಪಣ್ಣ ಗಣಪವರು ಅತ್ಯಂತ ಸರಳ ವ್ಯಕ್ತಿ. ಅವರ ಪುಸ್ತಕ ಬರೆದಾರ ಅಂತಂದ್ರೆ ಯಾರೂ ನಂಬಲ್ಲ. ಆದರೆ ಆ ವ್ಯಕ್ತಿ ಎಷ್ಟು ಸರಳತೆಯಿಂದಿದ್ದಾರೆ ಅನ್ನೋ ಜೊತೆಗೆ ಒಂದು 2 ರಾತ್ರಿಗಳಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಸಮಿತಿಯಲ್ಲಿ ಕೇಳಿ ಯಾವ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಹಾವೇರಿಯಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದ್ವಿ. ಎಲ್ಲರೂ ಬುಕ್ ಸಾಹಿತ್ಯ ಸಮ್ಮೇಳನ ಕೇಳ್ತಾರೆ. ಆದರೆ ಅದೇ ಒಬ್ಬ ಲಾಡ್ಸ್ ಓನರು ನನ್ನ ಅಭಿಮಾನಿ ಅಂತೆ ಒಂದೇ ರೂಮ್ ಕೊಟ್ಟ. ಒಂದೇ ರೂಮ್ನಾಗ ಮುರಳೀಧರ ಜೋಶಿ ನಾನು ಇವರು ಮಹಾಮನಿ 9 ಜನ ಮನೆಗೆ. ಅಲ್ಲಿ ಡಬಲ್ ರೂಮ್ನಾಗ 3 ಮಂದಿ ಇರ್ಬೇಡಂಗಿಲ್ಲ, ಹೋಗಿರ್ತಾರೆ. ಸ್ಟಾರ್ ಲಾಡ್ಸ್ ಅಂತಹ 9 ಜನ ಕಡೆ ರೂಮ್ನಾಗ ಏನೂ ಆಗಲಿಲ್ಲ. ಇದು ಕಲೆಗೆ ಸಾಹಿತ್ಯಕ್ಕೆ ಸಿಕ್ಕಂಥ ಗೌರವ. ಇಂಥ ಗೌರವ ಸಾಹಿತ್ಯ ಕಲೆಯಿಂದ ಸಿಗ್ತದೆ.
ನೀವೆಲ್ಲ ಕೃಷಿ ಮಾಡಿದ್ರೆ ಅರ್ಥ ಏನಂದ್ರೆ ಒಮ್ಮೆಲೆ ಬರೀಬಾರ್ದು ನಾವು ಪಕ್ವ ಆಗಬೇಕು ಮನಸ್ಸು, ಪಕ್ವ ಆದ್ಮೇಲೆ ಬರೀಬೇಕು. ಇನ್ನೊಬ್ಬರನ್ನು ಓದಿ ಬರೀಬೇಕು, ಅದನ್ನೇ ಅಲ್ಲ ಮತ್ತೆ ಅವ್ರು ಓದಿ ಅವರು ನಿಂತ ನೆಲೆಯಲ್ಲಿ ಏನು ರಚನೆ ಮಾಡ್ಯಾರೋ ಹಾಗೆ ನಾವು ನಿಂತ ನೆಲೆಯಲ್ಲಿ ನಮ್ಮ ಪರಿಸರದಲ್ಲಿ ಏನಿದೆ ಅದನ್ನು ಬರೀಬೇಕು. ನನ್ನ ಪುಸ್ತಕಗಳು ಈ ಊರಿಗೆ ಯಾರಿಗೂ ಸಿಗೋದೇ ಇಲ್ಲ, ಯಾಕಂದ್ರೆ ನಾವು ನಿಮಗೆ ಯಾರಿಗೂ ಕೊಡೋಂಗಿಲ್ಲ. ನಾನು 500 ಪುಸ್ತಕ ಬರೆದೆ. 500 ಪುಸ್ತಕಗಳು ಒಂದೊಂದು ಪುಸ್ತಕ 4-5 ಮೂಟಗಳು ಕಂಡರೆ ಪಬ್ಲಿಷರ್ ನನಗೆ ಕೊಡ್ರಿ ಅಂತಂದು ನಮ್ಮಿಂದ ಆ ಪುಸ್ತಕಗಳು ಸಿಗೋಂತ ಡಿಪೆಂಡ್ ಮಾಡ್ತಾರೆ. ಯಾಕಂದ್ರೆ ಹೋಗ್ತಾವೆ ಕಠಿಣವಾದಂಥ ಕಾಲ್ಪನಿಕ ವಸ್ತುಗಳನ್ನ ದಯವಿಟ್ಟು ಎಂದೂ ಆರಿಸ್ಕೋಬೇಡ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆ ಖಾಸ್ ಬಾತ್ ಅಂತ ಇತ್ತು ರವಿ ಬೆಳಗ್ಗೆ ತೀರ್ಥ. ಆ ಖಾಸ್ ಬಾತ್ ಥರ ನಮ್ಮ ಜೀವನವನ್ನು ಬರೆದಾಗ ನಮ್ಮಂಥ ಜೀವನ ಮಾಡಾದ್ರೆ ಇರ್ತಾರೆ, ಅವರು ನೆಚ್ಚಿಕೊಳ್ತಾರೆ. ನಾವು ಇನ್ನೂ ಉಂಟ ಜೀವನ ಎಕಡಾಂಬದ ಲೇಖನವನ್ನು ಯಾರಾದರೂ ಓದಿದ್ರೆ ಯಾರಾದರೂ ಎಲ್ಲಾದರೂ ಒಂದು ಸಿಕ್ಕೇಳ್ತಾರೆ, ಈ ಥರ ಏನಾದರೂ ನಡೆದಿದೆಯಾ ಸರ್, ಈ ಥರ ಇದೆಯಾ ನಿಮ್ಮೂರು ಅಂತ ಕೇಳ್ತಾರೆ. ಹೆಸರು ಭೈರಪ್ಪನವರ ಕಾಲದಲ್ಲಿ 2 ಜನ ಓದಿರೋ ಗೊತ್ತಿಲ್ಲ. ಅವರ ಗ್ರಹಭಂಗವನ್ನು, ಅವರ ನಾಯಿ ನೆರಳನ್ನು, ಅವರ ಅನ್ವೇಷಣೆಯನ್ನು ಓದಿದರೆ ಲೇಖಕರಾಗೋದಕ್ಕೆ ನಾವು ಏನು ಮಾಡಬೇಕು ನಿಲ್ಬೇಕಾಗ್ತದೆ. ಅದು ಯಾರು ಹೇಳ್ತೀವಿ, ಯಾರು ಓದಿರೋದು ಸ್ವಲ್ಪ ಧೈರ್ಯ ಕೈಗೆ ಭಾಳ ಜನ ಹೌದಾ. ಭೈರಪ್ಪನವರ ಕಾದಂಬರಿಗಳನ್ನು ಓದೋದ್ರಿಂದ ಏನು ಬರೀಬೇಕು ಏನು ಬರೀಬಾರ್ದು ಅನ್ನೋದು ನಮಗೆ ಗೊತ್ತಾಗ್ತದೆ. ದಯವಿಟ್ಟು ಅಂಥ ಲೇಖಕರ ಕಾದಂಬರಿಗಳನ್ನು ಓದಿ. ಅದು ಹಳೆ ಕಾಲ ಆಯಿತು, 40 ವರ್ಷದಿಂದ ಭೈರಪ್ಪ ಇವತ್ತು ಅದೇ ಹೆಸರಿದೆ. ನಾನು ಅವ್ರು ಮೈಸೂರಿಗೆ ಹೋದಾಗ ಬೆಟ್ಟ ಒಂದೊಂದು ಸಾರಿ ಹೋದಾಗಲೂ ಅವ್ರು ಒಂದೊಂದು ಅವಯವ ಕ್ಷೇತ್ರ ವಯಸ್ಸಾಗಿದೆ, ಕಣ್ಣು ಮನಸ್ಸಾಗಿದೆ, ಕಿವಿ ಕೆಲಸಕ್ಕಿಲ್ಲ, ರಿಪಿಟೇಷನ್ ಮಾತಾಡ್ತಾರೆ, ವಯಸ್ಸಾಗಿದೆ. ಅವ್ರು ಯಾವ ಮಾಡೋದು ಯಾವ ಸಹಾಯ ಮಾಡಿ ಆದರೆ ಅವರು ಈವಾಗಲೂ ಕೂಡ ತರ್ಕಬಹುದು. 90ರ ವಯಸ್ಸವರಿಗೆ ಮೊನ್ನೆ ಅವರಿಗಾದ ಕಾರ್ಯಕ್ರಮಕ್ಕೆ ಇಷ್ಟ ಆಯಿತು. ಆ ಥರ ನಾವು ನೋಡಿದಾಗ ನಮಗೆ ಅನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದ ಹೊಸಪೇಟೆ ಹತ್ರ ಸೊಂಡೂರು ಬೆಂಗಳೂರು ಅವ್ರ ಕಾದಂಬರಿಗಳು ಹುಚ್ಚು. ಹಾಗೆ ಗಜಾನನ ಶರ್ಮಾ ಏನು ಬರೀತಾರೆ, ಗಜಾನನ ಶರ್ಮಾ ಈ ನಾವೆಲ್ಲ ಜೋಗ್ ಫಾಲ್ಸನ್ನು ನೋಡಿ ಸಂತೋಷ ಪಟ್ಟು ಮ್ಯಾಗ್ ಹೋಗ್ತೀವಿ, ಶೂಟಿಂಗ್ ತೆಗಿತೀವಿ, ಲವರ್ಗಳು ಕರ್ಕೊಂಡು ಹೋಗ್ತೀವಿ, ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗ್ತೀವಿ. ಆದರೆ ಆ ಜೋಗ ಫಾಲ್ಸಿನ ಒಂದು ಕಟ್ಟಡ ಏನು ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಅದೆಷ್ಟು ಜೀವಗಳು ನರಗಳಿಸಿ ಹೋಗಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಅವರ ಕಾಲದಲ್ಲಿ ಮುಸ್ಲಿಂ ಭಾಷೆಯಲ್ಲಿ ಗೊತ್ತಿಲ್ಲ. ಈ ಕಾಲದಲ್ಲಿ ಗಜಾನನ ಶರ್ಮಾ ಅದ್ಭುತ ಲೇಖಕರು. ದಯವಿಟ್ಟು ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗೋದಕ್ಕಿಂತ ಮುಂಚೆ ಓದಿದಾಗ ನೀವು ಇಂಥ ಸಭೆಗಳಿಗೆ ಬರೋದಕ್ಕೆ ಅರ್ಹತೆ ಸಿಗ್ತದೆ. ನೀವೇ ಮಾತಾಡೋದು ಯಾರು ಬೇಕಾದ್ರೆ ನಾವೆಲ್ಲ ಗಣೇಶ ಮಾತಾಡ್ಸಿರ್ತೀವಿ. ನೀವು ಓದಿದರೆ ಯಾವ ಭಾಷಣ ಕಲಿಯೋದು ಕಲಿಯೋದು ಬೇಡ, ನೀವೇ ಎದ್ದು ಮಾತಾಡೋಕ್ಕೆ ನಾವು ವಿಷಯ ಹೇಳಬೇಕಾಗಿರ್ತೇವೆ. ಬೆಂಗಳೂರಿನಲ್ಲಿ ಎಲ್ಲೂ ಎಲ್ಲರೂ ಮಾತಾಡ್ತೀರಾ ಅಂತ 50 ನಿಮಿಷ ಇರ್ತಾರೆ. ಯಾಕಂದ್ರೆ ಎಲ್ಲರೂ ವಿಷಯಗಳು ತಿಳ್ಕೊಂಡಂಥ ಚೀಲಗಳೇ ಅವು. ಅಲ್ಲಿ ಕೇಳೋದು ಹೀಗೆ ಯಾರು ಮಾತಾಡ್ತಾರಪ್ಪ ಏನು ಹೇಳೋದೈತೇನ ನಾನು ಕೇಳೋಕ್ಕೆ ಹೇಳಿದ್ರೆ ನಾವೇಳ ಎದ್ದು ಕೊಡೋದು ಹೋಗ್ಬಿಡ್ತೀವಿ ನಾವು. ಅಲ್ಲಿ ನಾನು ಕೆಲವು ವಿಷಯ ಮಾತಾಡಬೇಕು ಅಂತ ಮಾಡಿದ್ದೀವಿ ಅಂತ ಕೇಳ್ತಾರೆ. ಇಂಥ ಮನೋಭಾವ ನಮ್ಮ ಗಂಗಾವತಿಯಲ್ಲಿ ಬರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಘವೇಂದ್ರ ಅವರು, ಒಡೆದರ ಜೋಶಿ, ಪವನ್ ಕುಮಾರ್, ನಮ್ಮ ಅಶೋಕ್ ಗುಡಿಕೋಟೆ ಬಂದಿಲ್ಲ. ಅಶೋಕ್ ಗುಡಿಕೋಟೆ ಎಂತೆಂಥ ಸುಂದರವಾದಂಥ ಚುಟುಗಳನ್ನು ಬರೀತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರು ಓದು. ಅಶೋಕ್ ಗುಡಿಕೋಟೆ ಅವರು ನಾವು ಒಂದೇ ಎಸ್ಟೇಟಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡೋ ಸಮಯದಲ್ಲಿ ಚುಟುಕುಗಳು ಓದೋದು ಬರೆಯೋದು ಚೆನ್ನಾಗಿ ಕೀರ್ತಿ ಬಂದಿದೆ. ಚೆನ್ನಾಗಿ ಗಂಡಸರಿಗೆ ಬಸ್ ಯಾಕೆ ಫ್ರೀ ಮಾಡಿಲ್ಲ ಅಂತ ಈಗ ಗೊತ್ತಾಯ್ತು ನೋಡ್ರಿ. ಯಾಕಂದರೆ ಎಣ್ಣೆ ಕುಡಿಯೋಕ್ಕೆ ಬೆಂಗಳೂರಿಗೂ ಹೋಗುವ ಜನ ನಮ್ಮಲ್ಲಿದ್ದಾರೆ. ಗೊತ್ತಾಯ್ತಲ್ರಿ, ನೈಟ್ ಒಳಗೆ ಕೊಂಡು ಹೋಗ್ಬಿಡ್ತೀವಿ ನಾವು. ಹೋಗೋ ಬಸ್ ಫ್ರೀ ಇದ್ದರೆ ಬರೋದು ಬಸ್ ನೈಟ್ ಒಳಗೆ ಬಸ್ ಫ್ರೀ. ಇದು ವಿಳಂಬನೆ ಹಾಸ್ಯ. ಮೋಡಗಳು ಓಡುತ್ತವೆ, ಮಳೆ ಇಲ್ಲ. ಬಸ್ಸುಗಳು ಓಡುತ್ತವೆ, ಟಿಕೆಟ್ ಇಲ್ಲ. ಬಿಲ್ಲುಗಳು ಬರುತ್ತಿವೆ, ಕರೆಂಟ್ ಇಲ್ಲ. ಜೀವನ ಸಾಗುತ್ತಿದೆ, ನೆಮ್ಮದಿ. ಮೇಲಿನ 3 ಲೈನ್ನಲ್ಲಿ ಜೀವನದ ಲಘುವಾಗಿ ನಡೆಸಿದಂಥ ವ್ಯಕ್ತಿ ಕೊನೆಯ ಸಾಲಲ್ಲಿ ಒಂದು ಸಂದೇಶವನ್ನು
ಈ ಥರದ ಬರಹಗಳು ಭಾಳ ದಿವಸ ನೀವು ಕವಿ ಹಂಚ್ಕೊಂಡು ಇಲ್ಲಾಂದ್ರೆ 4 ಮಂದಿಗೆ ಪುಸ್ತಕದಲ್ಲಿ ಮುಂದೆ ಯಾಕೆ ಯಾರು ನಿಲ್ಲಂಗಿಲ್ಲ ಎಲ್ಲ ಒಂದೇ ಥರ ಬರೀತಿಲ್ಲ ವಿಭಿನ್ನವಾದದಕ್ಕೆ ಬೇರೆನೇ ಬೆಲೆ ಇರುತ್ತೆ. ಹೀಗೆ ನಾನು ಗಮನಿರ್ತೀನಿ ಮತ್ತು ಮೊಬೈಲಲ್ಲಿ ನೋಡಿರ್ತೀನಿ. ಆದರೆ ನೀವು ಕೂಡ ಎಷ್ಟು ಜನ ಓದ್ತಿರೋದು ಗೊತ್ತಿಲ್ಲ. ಇವತ್ತಿನಿಂದ ಓದ ಮೇಲೆ ದಿನಕ್ಕೆ 1 ಪುಸ್ತಕವನ್ನು ಓದಬೇಕಲ್ಲ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ, ವಿಶೇಷವಾಗಿ ನೀವು ಚುಟುಕ ಬರೆಯೋರಾಗಿದ್ದರೆ ಚುಟುಕಗಳನ್ನು ಓದೋದು, ಕಥೆ ಬರೆಯೋರಾಗಿದ್ದರೆ ಕಥೆಗಾರರ ಪುಸ್ತಕಗಳನ್ನು ಓದಿ, ವೈಚಾರಿಕ ಲೇಖನ ಬರೆಯೋರಾಗಿದ್ದರೆ ಅವುಗಳನ್ನೇ ಓದಿ. ಎಲ್ಲ ಓದಿದೆ ಅಂದರೆ ಏನು ಬರೆಯೋದಾಗಲ್ಲ. ನಿಮ್ಮ ಆಯ್ಕೆ, ನನ್ನ ಆಯ್ಕೆ ಮೊದಲಿಂದ ಹಾಸ್ಯ. ನಾನು ಬೀಚವನ್ನೇ ಆರಿಸಿದೆ, ಅದರಲ್ಲೇ ಹೆಸರನ್ನು ಗಳಿಸಿದೆ. ಭಗವಂತನ ಕೃಪೆ, ಜನರಿಗೂ ಇಷ್ಟ ಆಯಿತು. ಇವತ್ತಿಗೂ ಕೂಡ ಒಂದೊಂದೂರಿಗೆ 100-150 ಸಾರಿ ಹೋಗಿದೆ ಅಂತಂದರೆ ನಮಗೆ ನಾಚಿಕೆ ಆಗ್ತದೆ. ಇಷ್ಟು ಕೈಗಾರ ಮೇಲೆ ಹೊಸದು ಹೇಳೋದು ಚೆನ್ನಾಗಿ ಹೋಗ್ತದೆ. ಹೊಸದು ಇದು ನಾನು ಹುಡುಕೋದಿಲ್ಲ, ಅವರು ನನ್ನ ಕೈಲಿ ಒದಗಿಸ್ತಾರೆ. 9 ಸಲ ಕರ್ಕೊಂಡ. ಈಗ ನಾನು ನಾಳೆ ಮತ್ತು ಬೆಳಗಾವಿ ಹೋಗ್ತೀನಿ. ಬೆಳಗಾವಿಗೆ ನಾನು ಹೋಗ್ತಿದ್ದು 87ನೇ ಬಾರಿ. ಏನು ಹೇಳ್ತಿದ್ರು ಮತ್ತು ಬಂದವರೇ ಬಂದಿರ್ತಾರೆ. ಚಾಲೆಂಜಿಂಗ್ ಜಾಬ್. ಜೀವನದಲ್ಲಿ ಚಾಲೆಂಜ್ ಬಂದಾಗ ನಾವು ಬದಲಾವಣೆ ಆಗ್ತೀವಿ. ಚಾಲೆಂಜ್ ಬರಲಿಲ್ಲ ಅಂದರೆ ಆಗಲ್ಲ. ಅದಕ್ಕೆ ದಯವಿಟ್ಟು ಬರೆಯುವವನ್ನ ಓದುವವನ್ನ ಬರೆ ಮಾಡಬೇಕು. ಹುಟ್ಟಕರಿಗೆ ನಾನು ಯಾರು ಹುಟ್ಟಕ ಸರ್ವಜ್ಞನ ಗರ್ಭದಿಂದ ಆದವನೇ ಸರ್ವರ್ವ ಇನ್ನೊಂದರಲ್ಲಿ ವಿದ್ಯೆಯ ಬರೋದ್ರೆ ಅಂಥದ್ದೇ ಬಿಡ್ತಿಲ್ಲ ಅನ್ನೋದು ನಮ್ಮ ನಿಮ್ಮಂಥ ಭಾವ ಅರ್ಥ ಆಗ್ತದೆ. ಅಂತೂ ನಾನು ಭಾಳಷ್ಟು ಸರಳ ಜೀವನವನ್ನು ಮಾಡಲು ಕೂಡ ಒಂದು ಕೃತಿಯನ್ನು ಹೊರಕೊಂಡಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ನಾವು ಇವರು ಸಾಹಿತ್ಯ ಸಂಬಂಧ ಹಾವೇರಿ ಸಾಹಿತ್ಯ 3 ಗಂಟೆ ನಾವು ಹೋಗೋಣ. ಅವರೊಂದು ಹೇಳೋ ನಾವು ಒಂದು ಹೇಳೋ. ಹಾಸಿ ಇಲ್ಲ, ಗಟ್ಟಿ ಇಲ್ಲ. 9 ಮಂದಿ ಬಂದವರು ಮಕ್ಕಳಕ್ಕೆ ಹೋಟ್ಲವ್ರು ಬಂದು ಬೈಯಬೇಕ. ನಾವು ಮಕ್ಕಳಿಗೆ ಮನೆಗೆ ಕೂತೀವಿ ಅಂತ ನಾವು ಮಕ್ಕಳ ಬೈಗಿದ್ದ. ಹೀಗೆ ರಾತ್ರಿ ಅಂತ ಸ್ನೇಹಿತರ ಜೊತೆ ಬೇರೆ ಕವಿಗಳಾದ ತಕ್ಷಣ ಅದೊಂದು ಗರ್ವ ಆತಿಂದೆ ನಾನಿದೆ. ಸಣ್ಣ ದನ ಕಾಯೋದಂತೂ ಸಹಿತ ನಮ್ಗೆ ವಿಷಯ ಸಿಕ್ಕ ಸಾಮಾನ್ಯರ ಜೊತೆಗೆ ಸಿಕ್ಕಷ್ಟು ವಿಷಯ ವಿದ್ವಾಂಸರ ಜೊತೆ ನಿಮ್ಗೆ ಸಿಗೋದಿಲ್ಲ. ವಿದ್ವಾಂಸರ ಜೊತೆಗೆ ಸಾವಿರಾರು ವೇದಿಕೆಗಳನ್ನು ಹಂಚಿಕೊಂಡಿನ ಅವ್ರು ಏನನ್ನೂ ಬಿಟ್ಟುಕೊಡಂಗಿಲ್ಲ. ಅವರು ಸಾಮಾನ್ಯರಿಂದೇ ಪಡೆದ